ಸೊ ಇವಾಗ ತಾನೇ ಜಸ್ಟ್ ಅಲ್ಲಿ ನಿಂತ್ಕೊಂಡಿದ್ದೆ, ಇಬ್ರು ಅಣ್ಣಗಳು ಬಂದ್ಬಿಟ್ಟು ಹಂಗೆ ನನಗೆ 20 ರೂಪಾಯಿ ಸ್ಕ್ಯಾನ್ ಮಾಡ್ಬಿಟ್ಟು ನಾನು ಫೋನ್ ಪೇ ಕಳ್ಸಿದ್ರು. ಸೊ ಅವ್ರು ಕೇಳಿದೆ ಏನೇನೆಲ್ಲ ಮಾಡ್ತಾರಂತೆ, ಅವ್ರ ಜೊತೆ ಸ್ವಲ್ಪ ಮಾತುಕತೆ ಕೂಡ ಮಾಡಿದೆ. ಸ್ವಲ್ಪ ನನ್ನ ಫೋನ್ ಚಾರ್ಜ್ ಇರಲಿಲ್ಲ, ಸೊ ನಾನು ಅಷ್ಟು ಜಾಸ್ತಿ ವಿಡಿಯೋನು ಮಾಡಲಿರಲಿಲ್ಲ. ಸೊ ನಾನು ಇವಾಗ ಅದನ್ನ ದುಡ್ಡನ್ನ ನಾನು ಯಾವ್ದಾದ್ರು ನಾಯಿಗೆ ಬಿಸ್ಕೆಟ್ ಹಾಕ್ತೀನಿ, ಇಲ್ಲ ಯಾರಿಗಾದ್ರೂ ಹಸ್ಕೊಂಡವ್ರಿಗೆ ಊಟ ಕೊಡ್ತೀನಿ ಅಂತ ಹೇಳಿದೆ. 20 ರೂಪಾಯಿಗೆ ಯಾವುದೇ ಥರ ಊಟ ಕೊಡ್ಸೋಕ್ಕಾಗಲ್ಲ. ಸೊ ನಾನು ಇವಾಗ ಅಲ್ಲಿ ಇಲ್ಲಿ ಫ್ರಂಟಲ್ಲಿ ಒಂದು ಶಾಪ್ ಇದೆ, ಆ ಶಾಪ್ಗೆ ಹೋಗ್ಬಿಟ್ಟು 20 ರೂಪಾಯಿ ಬಿಸ್ಕೆಟ್ ತೊಗೊಂಡು, ನನಗೂ ಸ್ವಲ್ಪ ನೀರು ಅಡ್ಕಾಗಿರೋ ನಾನು ಹೋಗ್ಬಿಟ್ಟು ನೀರು ಕುಡ್ಕೊಂಡು ಬಿಸ್ಕೆಟ್ ತೊಗೊಂಡು, ಸೊ ಬಿಸ್ಕೆಟ್ನ ಯಾವುದಾದ್ರೂ ಹಸ್ಕೊಂಡಿರೋ ನಾಯಿಗೆ ಇಲ್ಲ ಹಸ್ಕೊಂಡಿರೋ ವ್ಯಕ್ತಿಗೆ ಕೊಡ್ತೀನಿ. ಸೊ ಈ ಕಡೆ ಸಿಕ್ಕಾಪಟ್ಟೆ ಗಾಡಿ ಹೊಂಟವು, ಹಿಂಗಾಗ್ಬಿಟ್ಟು ರೋಡ್ ಕ್ರಾಸ್ ಮಾಡೋಕ್ಕೆ ತೊಂದರೆ ಆಗತ್ತೀನಿ. ಸೊ ಇವಾಗ ಯಾವುದು ಗಾಡಿ ಇಲ್ಲ, ಸೊ ಆರಾಮ್ಸೆ ರೋಡ್ ಕ್ರಾಸ್ ಮಾಡ್ಕೋತೀನಿ. ಅದಾದ್ಮೇಲೆ ನಾ ಹಂಗೆ ಈಗ ಇಲ್ಲಿ ಈ ರೋಡ್ ಕ್ರಾಸ್ ಮೇಲೆ ಬಂದೀನಿ. ಇಲ್ಲಿ ಬಂದ್ಮೇಲೆ ಈ ಕಡೆ ಸಿಕ್ಕಾಪಟ್ಟೆ ಗಾಡಿ ಹೊಂಟಾವ. ಸೊ ಗಾಡಿ ಹೊಂಟಾದ ಸ್ವಲ್ಪ ವೇಟ್ ಮಾಡೋದೇ ಚಲೋ. ನಾವು ಮೊದಲೇ ಫೋನ್ ನೋಡಕತ್ತಿರ್ತಾವ, ಹಂಗೆ ಕೂತ್ಕೊಂಡು ಹೋದ್ರಂದ್ರೆ ಆಗಿಬಿಡುತ್ತೆ. ನಾಡಿಗೆ ಬಂದಿದೆ ಇವತ್ತೇ ಫಸ್ಟ್ ಟೈಮ್ ವಿಡಿಯೋ. ಬ್ರೋ ನೋಡ್ಕೋತ ಹೋದ ನಾವು ಫೇಮಸ್ ಆಗ್ಬಿಟ್ಟು ಇವಾಗ ಎಲ್ರು ನಾವು ನೋಡ್ಕೊಂಡು ಹೋಗ್ತಿರ್ತಾರ. ಯಾಕೋಪ್ಪ ಅವ್ರೇನು ಚೆನ್ನಾಗಿ ಮಾಡಕತ್ತಾರ ನೋಡ್ಕೊಂಡು ಹೋಗ್ತಾರೋ, ಹಿಂಗ್ಯಾಕೆ ಮಾಡತ್ತಾರ ಉಚ್ಕೊಳ ಮಕ್ಕಳು ಅಂತ ನೋಡ್ಕೊಂಡು ಹೋಗ್ತಾರ ಗೊತ್ತಿಲ್ಲ. ಸೊ ಈ ಗಾಡಿ ಬರ್ಲಾಗ, ಸೊ ನಾನು ಇವಾಗ ಶಾಪಿಗೆ ಹೋಗ್ತೀನಿ. ಸೊ ನಾನು ಸಿಕ್ಕಾಪಟ್ಟೆ ನೀರಡಿಕೆ ಅದ, ಮೊದ್ಲು ಅಣ್ಣ ಕೇಳ್ತೀನಿ, ಅಣ್ಣ ನೀರು ಕುಡಿತೀನಿ ಅಂತ. ಆಮೇಲೆ ಬಿಸ್ಕೆಟ್ ತೊಗೋತೀನಿ, ಬಿಸ್ಕೆಟ್ ತೊಗೊಂಡು ಯಾವ್ದಾದ್ರು ನಾಯಿಗೆ ಹಾಕ್ತೀನಿ. ಅಣ್ಣ ಶಾಪ್ ನಿಮ್ದೇನಾ? ಸ್ವಲ್ಪ ನೀರು ಕುಡಿಬೋದಾ? ತುಂಬಾ ಹೊತ್ತಾಯ್ತು, ನೀರು ಹಿಡ್ಕಾಗ್ಬಿಟ್ಟೈತೆ ನನಗೆ. ಅಣ್ಣ ನಿಮ್ಮ ಹೆಸರು? ಅಣ್ಣ ಇದು ವಿಡಿಯೋ ಅಣ್ಣ, ಯೂಟ್ಯೂಬಲ್ಲಿ ಹಾಕಕ್ಕೆ. ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿ ಒಂದೇ ₹1 ಖರ್ಚು ಮಾಡಿದೆ. ಇಲ್ಲಿ ಅಂತ ಅಲ್ಲ, ಟೋಟಲಿ ಕರ್ನಾಟಕ ಫುಲ್ಲು ಸುತ್ತಾಡ್ಬಿಟ್ಟು ನನ್ನ ಕರ್ನಾಟಕದಲ್ಲಿ ಆಗಿರೋ ಅನುಭವನ ಬೇರೆಯವ್ರಿಗೆ ಹೇಳ್ಬೇಕಂತ ನೋಡ್ಕೊಂಡು. ಹೌದು ಅಣ್ಣ, ನಡ್ಕೊಂಡು ಹೋಗ್ಬೇಕು ಅನ್ಕೊಂಡಿನಿ. ಸೊ ನಾನು ಆ್ಯಕ್ಚುಲಿ ಹೋಗ್ಬೇಕಂತ ಬಂದಿದ್ದೀನಿ. ಒಂದು 4-5 ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಅಷ್ಟೇ. ಮನೇಲಿ ಫೋನ್ ಮಾಡ್ಬಿಟ್ಟು ಮಾಡೋ ಕೆಲಸ ಆಯ್ತಾ ಇಲ್ಲ ನಿಂಗೆ ಅಂತ ಬೈತವ್ರೆ. ಏನು ಮಾಡೋಕ್ಕಾಗಲ್ಲ, ಹಂಗೆ ಬೈತಿರ್ತಾರೆ. ಅಣ್ಣ ನನಗೆ ಒಂದು ₹5 4 ಪಾರ್ಲೇಜಿ ಬಿಸ್ಕೆಟ್ ಬೇಕಣ್ಣ. ನಾನು ಹಿಂಗೆ ಹೋಗ್ತಾ ಇದ್ದೆ, ಈ ತರ ವಿಡಿಯೋ ಮಾಡ್ತಾ ಇದ್ದೀನಿ ಅಂದಿದ್ದಕ್ಕೆ ಒಂದಿಬ್ಬರು ಜನ ಹುಡುಗರು ಬಂದು 20 ರೂಪಾಯಿ ಕೊಟ್ಬಿಟ್ಟು ಯಾರಿಗಾದ್ರೂ ಹಸು ಆದ್ರೆ 20 ರೂಪಾಯಿ ಅವ್ರಿಗೆ ಏನಾದ್ರು ತಿನ್ಸಿ ಅಂತ ಹೇಳಿದ್ರು. ಸೊ 20 ರೂಪಾಯಿ ಇವಾಗ ಏನ್ ಬರುತ್ತೆ ಬಿಸ್ಕೆಟ್ ಬಿಟ್ರೆ, ಅದಕ್ಕೆ ಬಿಸ್ಕೆಟ್ನ ತಗೊಳಕ್ ಬಂದೆ. ಅದು ಪಪ್ಪಿ ನಿಮ್ದೇನ ಅಣ್ಣ? ಅಲ್ಲಿ ಅಣ್ಣಗಳು ಪಪ್ಪಿ ಕೂಡ ಸಾಕವ್ರೆ, ಸಾಕಾಗಿ ಕ್ಯೂಟ್ ಐತೆ ಅನ್ಸುತ್ತೆ. ಸೊ ಇದು ಎಲ್ಲ ಅಣ್ಣವ್ರದೇ ಶಾಪು. ಸೊ ಇಲ್ಲಿ ಬಿಸಿಲಲ್ಲಿ ಯಾರಾದ್ರೂ ಬಂದ್ರೆ ನೀರು ಕೂಡ ಇಟ್ಟವ್ರೆ, ಅಲ್ಲಿ ಎಳ್ನೀರು ಕೂಡ ಇಟ್ಟವ್ರೆ. ಸೊ ಅಣ್ಣನ ಅಂಗಡಿಗೆ ಬರ್ತಾ ಇರಿ. ಸೊ ಎಲ್ಲಾ ತರ ವೆರೈಟಿ ಸ್ಟೋರ್ಗಳು ಸಿಗ್ತಾವೆ. ಇವಾಗ ಸ್ವಿಗ್ಗಿ ಮತ್ತು ಜೊಮ್ಯಾಟೋದಲ್ಲಿ ಇನ್ಸ್ಟಾಮಾರ್ಟ್ ಓಪನ್ ಮಾಡಿರೋದ್ರಿಂದ, ಅದಾದ್ಮೇಲೆ ಜೊಮ್ಯಾಟೋದಲ್ಲಿ ಬ್ಲಿಂಕಿಟ್ ಓಪನ್ ಮಾಡಿರೋದ್ರಿಂದ ಈ ತರ ಸ್ಟೋರ್ಗಳು ನಡೀತಾ ಇರೋದೇ ಕಮ್ಮಿ. ಅಣ್ಣ ಒಂದು ಕವರ್ ಕೊಡೋಣ. ಸೊ ಸ್ವಿಗ್ಗಿ ಮತ್ತು ಬ್ಲಿಂಕಿಟ್ ಅವರು ನಾರ್ಮಲ್ ಸ್ಟೋರ್ ಅವ್ರ ಜೊತೆ ಮರ್ಜ್ ಆಗಕ್ಕೆ ಏನಕ್ಕೆ ಯೋಚನೆ ಮಾಡಲ್ಲ? ಸೊ ಆ ತರ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಕಿದ್ದೀನಿ ಅಣ್ಣ. ಓಕೆ ಬಾಯ್ ಅಣ್ಣ, ಥ್ಯಾಂಕ್ ಯು. ಸೊ ಆಕ್ಚುಲಿ ಇವಾಗ ನಾನು ಬಿಸ್ಕೆಟ್ ತೊಗೊಂಡಿದ್ದೀನಿ. ಬಿಸ್ಕೆಟ್ ಅನ್ನು ತೊಗೊಂಡ, ಬಟ್ ಇದು ಅವಶ್ಯಕತೆ ಇರೋರಿಗೆ ತಲುಪಿಸೋದು ಭಾಳ ಮುಖ್ಯ. ಹೆವಿ ಬಿಸಿಲು, ನಾಲ್ಕನ್ 30 ಹೊಡ್ಲಿಗತ್ತ ಬಿಸಿಲ. ಸೊ ಇನ್ನ ಈಗ ಜಸ್ಟ್ ನೀರು ಕುಡ್ದು ಅಣ್ಣನಲ್ಲಿ ನೀರು ಕುಡ್ದು ತಣ್ಣಗಿತ್ತು. ಎಳ್ನೀರು ಕುಡಿಬೇಕು ಅನ್ಕೊಂಡು ರೊಕ್ಕ ಇರ್ಲಿಲ್ಲ. ಇವಾಗ ಮತ್ತೆ ರೊಕ್ಕ ಮಾಡ್ಬೇಕಾ, ಮತ್ತೇನ್ರಿ ಕೆಲಸ ಮಾಡ್ಬೇಕು. ಆ ಕೆಲಸ ಮಾಡೋಟೆಲ್ಲ ನಮ್ಮಲ್ಲಿ ಪೇಷನ್ಸ್ ಇಲ್ಲ. ಇವಾಗ ನಾವು ಮೊದ್ಲೇ ಕೆಲಸ ಮಾಡೋ ಟೈಮಿಗೆ ಕೆಲಸ ಮಾಡಿ ಮಕ್ಕಳಲ್ಲ, ಈಗೆಲ್ಲ ಯಾವ ಕೆಲಸ ಮಾಡ್ತೇನೆ ಮೈಗಳತನ ತೋರ್ಸಕ್ಕಾಲ ಇಂಥ ಪಾಲ್ತು ವಿಡಿಯೋ ಅಂತ ಹೇಳ್ತೀನಿ. ಸೊ ಹೆವಿ ಗಾಡಿ ಹೊಂಟವು ಇಲ್ಲಿ. ಸೊ ಅವೆಲ್ಲ ಗಾಡಿಗಳು ಹೋದ್ಮೇಲೆ ನಾ ಆ ಕಡೆ ರೋಡ್ ಕ್ರಾಸ್ ಮಾಡ್ತೀನಿ. ಅದಾದ್ಮೇಲೆ ಆ ಕಡೆ ಅವರೇ ಬರ್ತಾರೆ ಅಂತ ನೋಡ್ಕೊಂಡು ಹೋಗ್ತೀನಿ. ಸೊ ಸ್ಕೂಲು ಕಾಲೇಜಲ್ಲಿ ಹುಡುಗರು ಕೂಡ ಆ ಥರ ನೋಡ್ಕೊಂಡು ಹೋಗ್ಬೇಕು. ಯಾಕಪ್ಪ ಅಂದ್ರೆ ಇವಾಗಿನ ಟೈಮ್ನ ಗಾಡಿದವ್ರು ಯಾರ ಬೇರೆ ಬರ್ತಿರ್ತಾರೆ. ಮೊನ್ನೆ ನನಗೆ ಆಕ್ಸಿಡೆಂಟ್ ಆಗಿ ದಿವ್ಯ ಜ್ಞಾನ ಓಪನ್ ಮಾಡಿಸಿದೆ ಇಂಥ ಆಕ್ಸಿಡೆಂಟ್ಗಳು. ಯಾಕಪ್ಪ ಅಂದ್ರೆ ಮತ್ತೆ ನನಗೆ ಅಕಸ್ಮಾತ್ ಆಕ್ಸಿಡೆಂಟ್ ಆಗಿದ್ದಿಲ್ಲ ಅಂದ್ರೆ ನನಗೆ ಜೀವನದಾಗ ನನ್ನ ಗುರಿ ಏನದ, ನಾ ಏನು ಮಾಡ್ಬೇಕು ಅನ್ನೋದೇ ನಮ್ಗೆ ಗೊತ್ತಿರ್ತಿರ್ಲಿಲ್ಲ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲೆಲ್ಲ ರೋಡ್ ಕ್ಲಿಯರ್ ಐತಿ. ಇವಾಗ ನಾನು ಈ ಕಡೆ ಇದು ರೋಡ್ ಕ್ರಾಸ್ ಮಾಡ್ತೀನಿ. ಅಕ್ಕ ನನಗೆ ನೋಡತ್ತ, ಯಾವ ನೀವು ತಿಕ್ಕಲ್ ನನ್ನ ಮಗ ಏನೋ ಮಾಡ್ತಾನಲ್ಲ ಅಂತ. ಸೊ ಆ ಕಡೆ ಕಾರ್ ಹೊಂಟದ. ಸೊ ಅವನು ಏನು ಸ್ಲೋ ಹೊಂಟಿಲ್ಲ, ಹೆವಿ ಸ್ಪೀಡ್ನಾಗ ಏನ. ಸುಮ್ಮನೆ ಆ ಥರದಾಗ ಇದ್ದೇಳ್ದಾಗ ನಾವು ಪಾಸ್ ಆಗ್ತೀವಿ ಅನ್ನೋದು ನಮ್ಗೆ ಗ್ಯಾರಂಟಿ ಇದ್ರು ಕೂಡ ಸ್ವಲ್ಪ ವೇಟ್ ಮಾಡ್ಕೊಂಡು ಇದನ್ನು ಆರಾಮ್ಸಿಗೆ ಹೋದ್ರೆ ಓಕೆ, ಏನು ಸಣ್ಣ ಪ್ರಾಬ್ಲಮ್. ಏನಕ್ಕೆ ಅಷ್ಟು ಗಡ್ಬಡ್ನಾಗ ಹೋಗ್ತೀಸಂದ್ರೆ ಆ ಏನದು ಅತಿ ವೇಗವಾಗಿ ಹೋಗ್ಬಿಟ್ಟು
ಚಾಕ್ ಬ್ಯಾಗ್ ಕಿಶನ್ ಸೈಯದ್ ಅನ್ನದ. ಸೊ ಅವಸರವೇ ಅಪಘಾತಕ್ಕೆ ಕಾರಣ ಅಂತೇಳಿ ದೊಡ್ಡವ್ರು ಹೇಳ್ತಾರಲ್ಲ, ಅದು ಕರೆನೇ ಇರ್ತದ. ಸೊ ಆದಷ್ಟು ನಿಧಾನಕ್ಕೆ ಹೋಗೋಕೆ ಇಷ್ಟಪಡ್ತಾ ಇರಿ. ಸೊ ನಾನು ಇವಾಗ ಇದು ತಗೊಂಡಿದ್ದೀನಿ, ಇಲ್ಲಿ ಆಕ್ಚುಲಿ ಬಿಸ್ಕೆಟ್ ತಗೊಂಡಿನಿ. ಅವನ ಅಮ್ಮನ್ ಯಾವರೇ ಜಾಸ್ತಿ ಜಾಸ್ತಿ ಪ್ರತಿಯೊಬ್ಬ ಅಕಸ್ಮಾತ್ ಯಾರೇ ಹಾಕಿದ್ರಂದ್ರೆ ನಾ ಹೇಳ್ತೀನಿ ಇಟ್ಟೇ ಹಾಕ್ಯಾರತ್ತೇಳಿ. ನಮ್ಕನ್ ಅವ್ರ ಹಾಕ 10 ರೂಪಾಯಿ 20 ರೂಪಾಯಿದಿಂದ ನಾ ಅಂಬಾನಿ ಅದಾನಿ ಆಗ್ಬಿಡಲ್ಲ. ಟಾಟಾ ಬಿರ್ಲನ್ ಗಪ್ಲೆ ಕಂಪ್ನಿ ಏನ್ ಕಟ್ಟಲ್ಲ. ಇಲ್ಲಿ ಎರಡು ಕಾರ್ಗಳು ನಿಂತಾವ, ಸುಮ್ಮನೆ ವೇಸ್ಟ್ ನಿಂದ್ರ ಬದ್ಲಿ ನಮ್ ಕ್ವಾರ್ಟರ್ ಅಂದ್ರೆ ನಾವು ಓಡಿಸೋದ್ರೆ ಓದ್ತಿದಪ್ಪ. ನನಗೆ ಕಾರ್ ಓಡ್ಸಕ್ ಬರಲ್ಲ, ಓದ್ತಾರೆ ಓದ್ತಿದ. ಸೊ ಇಲ್ಲಿ ಗಾಡಿ ಹೊಂಟದ, ಗಾಡಿ ಹೋಗಲಾಕ ಆಕ್ಚುಲಿ ರೋಡ್ ಅದ, ರೋಡ್ ಮೇಲೆ ಮತ್ತೆ ಗಾಡಿ ಹೋದಾರ ಮತ್ತೆ ಏರೋಪ್ಲೇನ್ ಹೋಗ್ತದ ಇಲ್ಲ. ಸೊ ನಾನಿವಾಗ ಸುಮ್ಮನೆ ವಿಡಿಯೋ ಭಾಳ ಲೆಂತ್ ಆಗ್ತದ. ಸೊ ಇವಾಗ ಇದು ನಾಯಿಗೆ ಎಲ್ಲೇ ಹುಡುಕ್ತೀನಿ, ಅವಿ ಮುಂದೆ ಹೋಗ್ಬೇಕಿನ ಆಕ್ಚುಲಿ ನಾ ಬನ್ನೇರ್ಘಟ್ಟಕ್ಕೂ ಹೋಗಿಲ್ಲ. ಅವ್ನು ಬಿಸಿಲು ಮೂವತ್ತು ಹೊಡ್ಲಿಕ್ಕೆ, ಹಿಂಗಾಗಿ ಬನ್ನೇರ್ಘಟ್ಟಕ್ಕೂ ಹೋಗೋದಾಗಿಲ್ಲ. ಸೊ ಏನೋ ಬನ್ನೇರ್ಘಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವ್ರ ನಾಯಿ ಸಿಕ್ಕು ಅಂದ್ರೆ ಅಲ್ಲಿ ಹಾಕ್ತೀನಿ. ಅಕಸ್ಮಾತ್ ಪಾಪ ಯಾರೇ ಹಸ್ಕೊಂಡಿದ್ರು ಅವ್ವ ಮಕ್ಕಳು ಅಂದ್ರೆ ಪಾಪ ಅವ್ರಿಗಾರ ಕೊಡ್ತೀನಿ. ಅದೇನದು ಆಕ್ಚುಲಿ ಮನುಷ್ಯರು ಬಾಯಿ ಇರ್ತದ, ಅವ್ರು ಯಾರಿಗಾರ ಕೇಳ್ತಾರ ಅಯ್ಯ ನಂಗೆ ಹೊಟ್ಟೆ ಹಸು ಊಟ ಮಾಡಕ್ ಕೊಡಿ ಆಟ. ಬಟ್ ಇವು ಪ್ರಾಣಿಗಳು ಯಾರಿಗೆ ಕೇಳ್ಬೇಕು? ಆಕ್ಚುಲಿ ಪ್ರಾಣಿಗಳು ಯಾರಿಗೂ ಕೇಳೋಕ್ಕಾಗಲ್ಲ. ಅಕಸ್ಮಾತ್ ಹೋಗಿ ನಿಂತ್ರು ಬಿ ಯಾರಿಗೆ ಹಾಕಲ್ಲ, ಅವಕ್ಕ ಹೇಳಿ ಅನ್ಕಿಸಿನ್ ಕಳಿಸ್ತಾರ ಮಂದಿಗೆ. ಇವ್ ಅಯ್ಯ ಒಬ್ರು ಕೊಡ್ಲಿಲ್ಲ ಅಂದ್ರೆ ಅಯ್ಯ ₹1 ಹೊಟ್ಟೆ ಹಸು ಆಯ್ತೈತೆ ಊಟ ಮಾಡಿಲ್ಲ ಹಿಂಗ ಅನ್ಕೊಂಡ್ ಕೇಳ್ತಾರ. ಮನುಷ್ಯರ್ ಕಳ್ ಚುರುಕ್ ಅನ್ಕಿಸಿದ್ರ ಏನೋ ಅವ್ರ ಅಕಸ್ಮಾತ್ ಅವ್ರ ಬಲ್ಲಕ್ಕೆ ₹2 ತಂದು ₹1 ಹೊಟ್ಟೆ ಕೊಡ್ತಾರ. ಕರುಣೆ ಇರೋ ಸುಳೆ ಮಕ್ಕಳು. ಆಕ್ಚುಲಿ ಬಡವರೇ ಬಲ್ಲಕ್ಕೆ ಕರುಣೆ ಜಾಸ್ತಿ ಇರ್ತದೆ, ಶ್ರೀಮಂತರ ಬಲ್ಲಕ್ಕೆ ಇರ್ಲತ್ತೆ ನನಗೆ ಅನಿಸ್ತದ ಪ್ರಾಕ್ಟಿಕಲಿ. ಸೊ ನನಗೆ ಅನ್ಸೋ ಪ್ರಕಾರ ನಾ ಹೇಳಿನಿ, ಅವರು ಒಟ್ಟು ಮಂದಿ ಹಂಗೆ ಇರ್ತಾರ ಹೇಳಲ್ಲ, ಕೆಲವೊಬ್ರು ನಾಲಾಯಕರು ಹಂಗೆ ಇರ್ತಾರ. ಸೊ ಇಲ್ಲಿ ಚರಂಡಿ ಗಿರಂಡಿ ಎಲ್ಲ ಅದ. ಇದು ಆಕ್ಚುಲಿ ನಮ್ಮ ದೇಶದ ಸತ್ ಪ್ರಜೆಗಳು ನೋಡ್ಬೇಕು. ಇಲ್ಲಿ ನೋಡ್ರಿ ವೇಸ್ಟೇಜ್ ಎಲ್ಲ ಚೆಲ್ಲಾರ. ಯಾಕ ಇದು ಯಾರು ಪ್ರಶ್ನೆ ಮಾಡಲ್ಲ. ಯಾಕೆ ಮಾಡಲ್ಲ? ನಾವುನ ಓಟ್ ಹಾಕಿರ್ತೀರಿ, ಎಲೆಕ್ಷನ್ನಾಗ ಅವ್ರು ಗೆದ್ದಿರ್ತಾರಿ ಬಿ, ಯಾರು ಕೇಳೋಕ್ ಹೋಗಲ್ಲ. ನಾ ಆಕ್ಚುಲಿ ಏನಪ್ಪಾ ಅಂದ್ರ ಅದೇನದು ವಿದ್ಯುತ್ 200 ಯೂನಿಟ್ ಫ್ರೀ, 200 ಯೂನಿಟ್ ಫ್ರೀ ಪ್ರತಿ ತಿಂಗಳು ಬಿ ನಾವು ಕರೆಂಟ್ ಬಿಲ್ ಕಟ್ತೇವೆ. ಎಲ್ಲದ ಮತ್ತೆ ಇವು 200 ಯೂನಿಟ್ ಫ್ರೀ ಎಲ್ಲಿ ಹೋಯ್ತು? ಅದು ಹೊಡ್ಸ್ಕೊತ ಹೋಗಲ್ಲ. ಯಾಕ ಗೃಹಲಕ್ಷ್ಮಿ ಯೋಜನೆ ಅದುವರೆ ಕುಡ್ಲಕತ್ತಿರಿ ನಾಟಕ, ಅದು ಬಿ ಇಲ್ಲ. ಇವಾಗ ಆಕ್ಚುಲಿ ಹೆಣ್ಮಕ್ಳಿಗೆ ಏನದು ಗೌರವ ಕೊಡ್ಬೇಕು, ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಂತೇಳಿ ಅದೇನದು ಸ್ತ್ರೀ ರಕ್ಷಣಾ ಯೋಜನೆ, ಅದಾದ್ಮೇಲೆ ಮಹಿಳಾ ರಕ್ಷಣಾ ಯೋಜನೆ, ಅವು ಏನೇನೋ ಯೋಜನೆಗಳು ಅವ ಮಹಿಳೆಯರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಅಷ್ಟೆಲ್ಲ ಇದ್ರ ಬಿ ಮಹಿಳೆಯರ ಮೇಲೆ ಲೇಪ್ ಹಾಕಿರ್ತಾವ. ಅದಾದ್ಮೇಲೆ ರೀಸೆಂಟ್ ಆಗಿ ವಿಧಾನಸಭೆ ಒಳಗ ಯಾವ ಆಟಾಡೋ ಟೈಮಿಗೆ ಹುಡುಗಿರು ಏನಕ್ಕೆ ಅಪೋಸ್ ಮಾಡ್ಬೇಕು, ಬಕ್ಕೊಂಡ್ ಕಿಸಿ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಾನ. ಅಂತ ಹುಚ್ಚೊಳ ಮಕ್ಕಳೆಲ್ಲ ನಮ್ಮ ವಿಧಾನಸಭೆ ಒಳಗ ಸಂಸತ್ ನಡ್ಸೋಕ್ ಆಗ್ಯಾರ. ಸೊ ಯಾರು ಯಾಕೆ ಪ್ರಾಕ್ಟೀಸ್ ಮಾಡಲ್ಲ? ಇದು ಯಾರು ಯಾಕೆ ಅವ್ರಿಗೆ ಕೇಳಕ ಯೋಚನೆ ಮಾಡಲ್ಲ? ಕೇಳ್ಬೇಕು, ನಕ್ಕಲ್ ಧೈರ್ಯ ಮಾಡ್ಕಿಸಂದ್ರ ಯಾರ ಹೆಣ್ಮನು ಕೇಳಲ್ಲ. ಯಾಕೆ? ಸತ್ ಪ್ರಜೆಗಳು ಯಾರು ಕೇಳಲ್ಲ. ಎದಕ್ ಕೇಳ್ಬೇಕು? ಯಾರೇ ಬ್ಯಾರದವ್ರು ಕೇಳಿ, ಕೇಳಿ ನಾನೇ ಕೇಳೀನಿ ಅನ್ನೋದು ಇದು. ಆಕ್ಚುಲಿ ಎಲ್ಲರೂ ಹಿಂಗೆ ಅನ್ಕೊಂಡ್ರ ಕೇಳೋರ್ರಿ ಯಾರು ಕೇಳಲ್ಲ. ಎಲ್ಲರೂ ಇದೇ ತರ ಆಗ್ಬಿಟ್ರು ದೇಶದ ಕತೆ ಅದೋ ಗತಿ. ಪಾಪ ನನಗೆ ಯೋಚನೆ ಮಾಡಿ ಸಾಕಾಗ್ಬಿಟ್ನ. ಎಲ್ಲಾನೇ ಸಾಕತ್ತ ನೋಡ್ಕೊ ತಿರ್ಗಾಡಕತ್ತೀನಿ. ಒಂದ್ ಅನ್ನಂಗಾರೆ ಮಾಡ್ರಿ ಕಡಿಗೆ, ಎಲ್ಲಾನೇ ಬಿಟ್ಬಿಡ್ಬೋದು ನೀವು. ಸೊ ಆಕಲಿ ಒಂದು ದೂರದಲ್ಲಿ ಒಂದು ನಾಯಿ ಕಾಣಿಸ್ ನಮಗ್. ಆಕ್ಚುಲಿ ಅನ್ಕೊಂಡಿದ್ದ ಇದು ಯಾರಿಗೆ ಋಣ ಅದೋತೆ ಗೊತ್ತಿಲ್ಲ ನನಗೆ, ಮನುಷ್ಯರ್ಗ ಅದೋ ನಾಯಿಗಳಿಗೆ ಅದೋತೆ ನಾ ಅನ್ಕೊಂಡ್ಬಿಟ್ಟಿದ. ಆಕ್ಚುಲಿ ಅದ್ರ ಹೆಸರೇ ಬರ್ದವ, ಅದಕ್ಕೆ ಬಕ್ಕಳ ಸುವಿ ಆಗಿರ್ಬೋದೇನೋ. ಬಟ್ ಒಂದೊಂದ್ ನಾಯಿ ಮಿಂಡ್ರು ಬಿಸ್ಕಿಟ್ ತಿನ್ನಲ್ಲ ಮಕ್ಕಳನ್ನ, ಯಾಕಂದ್ರೆ ಲೆವೆಲ್ ಮೇಂಟೈನ್ ಮಾಡ್ತಾವ ಹೋಗಿ. ಆಕಲೆ ಒಂದು ನಾಯಿ ಅದ, ಅದಕ್ಕೆ ಬಿಸ್ಕಿಟ್ ಹಾಕ್ತೀನಿ. ಸೊ ಜೀವನದಾಗ ಉದ್ಧಾರ ಆಗ್ಬೇಕಂದ್ರೆ ಒಂದು ಮಾತ ಆಕ್ಚುಲಿ ನನಗ ಗೊತ್ತಿಲ್ಲ, ನಾನೇ ಉದ್ಧಾರ ಆಗಿಲ್ಲ, ನಿಮ್ಗೆಲ್ಲ ಎಲ್ಲಿ ಒಂದೊಂದು ಮಾತು ಹೇಳ್ಕೊತೀರಿ ಗಾಡಿ. ಸೊ ಈ ಕಲ್ ನಾಯಿ ಅದ, ಬಾ ಬರ್ರ ಅಲ್ಲೊಂದು ಇಲ್ಲೊಂದು. ಬರ್ರ ಇದನ್ನ ಇಲ್ಲಿ ನೆಲ ಮೇಲೆ ಹಾಕಲ್ಲ, ಇಲ್ಲಿ ಬರ್ರಿ ಇಲ್ಲಿ. ಯಾಕ ಬಿಸ್ಕಿಟ್ ತಿನ್ನಲ್ನಿ? ಅದ್ ನೋಡ್ರಿ, ಅದು ತಿಂತ ಇಲ್ಲ ಬಿಸ್ಕಿಟ್. ಓನಪ್ಪ ನಿನ್ನ ಹೆಸರ ಓನ ಬಂಗಾರು. ಬಾ ನಿಂಗ ಇಲ್ಲಿ ಮ್ಯಾಲ ಹಾಕ್ಲಿ, ತಿನ್.
ಆಕ್ಚುಲಿ ಇಬ್ರು ಮಂದಿ ಜನ ಇಬ್ರಿಗೆ ಎರಡೆರಡು ಬಿಸ್ಕಿಟ್ ಸರಿ ಸಮವಾಗಿ ಬರ್ತಾವ. ನಾವುನ ಆಕ್ಚುಲಿ ನಾಯಿಗಳಿಗೆ ಬಿಸ್ಕಿಟ್ ಹಾಕ್ರಿ, ಮನುಷ್ಯರಿಗೆ ಎರಡೆರಡು ರೂಪಾಯಿ 4-4 ರೂಪಾಯಿ ಕೊಡೋ ಬದ್ಲಿ ಕೊಡ್ರಿ, ಬೇಡ ಅನ್ನಲ್ಲ. ನಾಯಿಗಳಿಗೆ ಒಂದ್ 5 ರೂಪಾಯಿ ಬಿಸ್ಕಿಟ್ ಹಾಕೋದು ಬಾರನಾ ನಿಮ್ಗೆ? ಅದು ಬಿಸ್ಕಿಟ್ ಹಾಕಿದ್ರೆ ನಾಯಿ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳ್ತದ ಅದ್ರ ಮನ್ಸಿಲೆ, ಅದಕ್ಕೆ ಮಾತಿಲಿ ಹೇಳಕ್ ಬರಲ್ಲ, ಬಟ್ ಅದ್ರ ಪ್ರೀತಿಯಿಂದ ಹೇಳ್ತದ ಅದು. ಸೊ ಆಕ್ಚುಲಿ ನಾನಿವಾಗ ಹೇಳ್ದಂಗೆ 20 ರೂಪಾಯಿ ಕಳ್ಸಿದ್ರು ಅವರು. ಅವಾಗ ಆ ಅಣ್ಣಗಳು ಬರೀ 10 ರೂಪಾಯಿ ಕಳ್ಸಿದ್ರು, ಇಬ್ರು ಜನ ಸೆಕೆಂಡ್ ಪಿ ಯು ಸಿ ಅಣ್ಣಗಳು. ಸೊ ಅದಕ್ಕಿಂತ ಮುಂಚೆ ಯಾರು ಕಳ್ಸಿದ್ರು ನಂಗೆ ಗೊತ್ತಿಲ್ಲ. ಆಕ್ಚುಲಿ ನಾನು ಬಿಹೈಂಡ್ ನಾನು ಬ್ಯಾಕಲ್ಲಿ ನಿಂತಿದ್ನಲ್ಲ, ಅವಾಗ ಸ್ಕ್ಯಾನ್ ಮಾಡ್ಬಿಟ್ಟು ಕಳ್ಸೋರು ಯಾರಂತ ಗೊತ್ತಿಲ್ಲ. ಸೊ ಅಕೌಂಟಲ್ಲಿ 1 ರೂಪಾಯಿನೂ ಇರಲಿಲ್ಲ, ಟೋಟಲ್ 20 ರೂಪಾಯಿ ಇತ್ತು. ಯಾರು ಕಳ್ಸೋರು ನಂಗೆ ಗೊತ್ತಿಲ್ಲ. ಸೊ ಅವ್ರಿಗೆ ಕೂಡ ಥ್ಯಾಂಕ್ ಯು. ಸೊ ನೀವು ಆ್ಯಕ್ಚುಲಿ ಕಳ್ಸಿರೋ 10 ರೂಪಾಯಿನ ನಾನು ನಾಯಿಗೆ ಹಾಕಿದ್ದೀನಿ ಇಬ್ರು. ಅದಾದ್ಮೇಲೆ ಅವ್ರು ಯಾರು ಇನ್ನೂ 10 ರೂಪಾಯಿ ಕಳ್ಸಿದ್ರು, ಮೇಡಮ್ ಆರ್ ಸರ್, ಸೊ ಅವ್ರಿಗೆ ಕೂಡ ಥ್ಯಾಂಕ್ ಯು. ನಿಮ್ದು 10 ರೂಪಾಯಿ ಕೂಡ ಇವರಿಬ್ರು ಹೊಟ್ಟೆ ಹೋಗೈತೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಆ್ಯಕ್ಚುಲಿ ನೀವು ಜನಸೇವೆ ಮಾಡೋದಾಗಲಿಲ್ಲ, ಪ್ರಾಣಿ ಸೇವೆ ಮಾಡೋದಾಗಲಿಲ್ಲ ಅಂದ್ರೆ ನಾನು ಆ್ಯಕ್ಚುಲಿ ಪ್ರಾಣಿ ಹಿಂಸೆ ಮಾಡಲಿಲ್ಲ ಅಂದ್ರೂ ಪ್ರಾಣಿ ಸೇವೆ ಮಾಡ್ತೀನಿ, ನನ್ನ ಕೈಲಿ ಆಗ್ತದೆ. ಥ್ಯಾಂಕ್ ಯು.